ಇವತ್ತು ಎಐಸಿಸಿ ಅಧ್ಯಕ್ಷರು ರಾಹುಲ್ ಗಾಂಧಿಯವರು, ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ಪಾರ್ಲಿಮೆಂಟ್, and Venugopal, General Secretary Organization, and Surjiwala, ನಮ್ಮ ಕರ್ನಾಟಕದ ಜನರಲ್ ಸೆಕ್ರೆಟರಿ ಎಐಸಿಸಿ ಅವರು, ಮತ್ತೆ ಡಿ ಕೆ ಶಿವಕುಮಾರ್, ನಾವೆಲ್ಲರೂ ಕೂಡ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಎರಡು ಏನು ಸೇಡಲ್ ರಾಜಕಾರಣ ಮಾಡ್ತಾ ಇದ್ದಾರೆ, ಅಸೂಯೆ ರಾಜಕಾರಣ ಏನು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಇಶ್ಯೂನ ತಗೊಂಡು ಅದರಲ್ಲಿ ನನ್ನನ್ನು ಟಾರ್ಗೆಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಒಂದು ಅವರ ಉದ್ದೇಶ, ಒಂದು ನನ್ನನ್ನು ಟಾರ್ಗೆಟ್ ಮಾಡೋದು. ಎರಡನೇದು ಎಸ್ ಟಿ ಜನರಿಗೆ ಇಟ್ಟಿದ್ದಂಥ ದುಡ್ಡನ್ನ, ಎಸ್ ಟಿ ಜನರಿಗೆ ದುಡ್ಡನ್ನ ಅದನ್ನ ದುರುಪಯೋಗ ಆಗಲಿಕ್ಕೆ ಬಿಟ್ಬಿಟ್ಟಿದ್ದಾರೆ. ಎಸ್ ಟಿ ಜನರಿಗೆ ಅನ್ಯಾಯ ಆಗಿದೆ ಅಂತ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಇನ್ನೊಂದು ಇಶ್ಯೂ ಮೂಢ ಹಗರಣ ಅಂತ ಹೇಳಿ ಅದನ್ನು ಮಾಡ್ತಕ್ಕಂಥ, ಅದು ಇಟ್ ಈಸ್ ನಾಟ್ ಅಟ್ ಆಲ್ ಎನ್ ಇಶ್ಯೂ ಅಟ್ ಆಲ್. ಎವ್ರಿಥಿಂಗ್ ಈಸ್ ಲೀಗಲ್, ಟೋಟಲಿ ಅಬ್ಸಲ್ಯೂಟ್ಲಿ ಲೀಗಲ್. ಅದರ ಬಗ್ಗೆ ಪಾದಯಾತ್ರೆ ಮಾಡಲಿಕ್ಕೆ ಹೊರಟಿದ್ದಾರೆ. ಈ ವಿಚಾರಗಳ ಬಗ್ಗೆ ನಾನು ಹೈಕಮಾಂಡ್ನ ಗಮನಕ್ಕೆ ತಕ್ಕ ಬಂದಿದ್ದೀವಿ. ಡಿ ಕೆ ಶಿವಕುಮಾರ್, ನಾನು ಎಲ್ಲ ಇದರಲ್ಲಿ ಸರ್ಕಾರದ ಪಾತ್ರ ಆಗಲಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪಾತ್ರ ಆಗಲಿ ಯಾವುದೂ ಇಲ್ಲ. ಮೂಡಾದಲ್ಲಿ ಕೂಡ ಯಾವುದೇ ಕಾನೂನು ಬಾಹಿರವಾದಂಥ ಇದನ್ನ ಮಾಡಿಲ್ಲ ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ಎಐಸಿಸಿ ಅವರು ಇದನ್ನು ಸರ್ಕಾರವನ್ನು ಈ ವಿಚಾರಗಳ ಬಗ್ಗೆ ತಗೊಂಡು ನಾವು ತಪ್ಪು ಮಾಡಿದ್ದೇವೆ ಕೂಡ ತಪ್ಪು ಅಂತೇಳಿ ಅವರು ಮಾಡ್ತಾ ಇದ್ದಾರೆ. ಈಗ ಸರ್ಕಾರದ ಇದಕ್ಕೆ ರೆಸ್ಕ್ಯೂ ಬರಬೇಕು ಅಂತ ಹೇಳಿದ್ದೀವಿ. ಸೊ ಅದ್ರ ಬಗ್ಗೆ ಚರ್ಚೆ ಆಗಿದೆ. ಆಮೇಲೆ ಈ ಬಜೆಟ್ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೀವಿ. ಕೇಂದ್ರದ ಬಜೆಟ್ ಬಗ್ಗೆ ಚರ್ಚೆ ಮಾಡ್ತೀವಿ. ಕರ್ನಾಟಕಕ್ಕೆ ಏನೇನೂ ಉಪಯೋಗ ಆಗಿಲ್ಲ. ಯಾಕಂತಂದ್ರೆ ಈ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ನಾವು ಪ್ರೀ ಬಜೆಟ್ ಡಿಸ್ಕಷನ್ನಲ್ಲಿ ಏನೇನು ರಿಕ್ವೆಸ್ಟ್ ಮಾಡಿತ್ತು ಅವು ಒಂದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ರು. ಸೊ ಅದನ್ನ ಈಗಾಗಲೇ ಲೋಕಸಭೆಯಲ್ಲಿ ಕೂಡ ಹೇಳಿದ್ದಾರೆ, ರಾಜ್ಯಸಭೆಯಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಸೊ ಹಾಗೆ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದಲೇ ರಾಜ್ಯಸಭೆಗೆ ಹೋಗಿದ್ರು. ಅವರು ಕರ್ನಾಟಕದ ಹಿತವನ್ನು ಕಾಪಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಯಾವುದೇ ಕರ್ನಾಟಕಕ್ಕೆ ಅವರು ಅನುಕೂಲಗಳನ್ನು ಮಾಡಿಕೊಟ್ಟಿಲ್ಲ, ಕೇಳಿರ್ತಕ್ಕಂಥ ವಿಚಾರಗಳನ್ನು ಕೂಡ ಮಾಡಿಕೊಟ್ಟಿಲ್ಲ. ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ. ಸೊ ಇದನ್ನ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಅವರು ಸುಳ್ಳು ಆರೋಪಗಳನ್ನು ಮಾಡಿ ಪ್ರಕಾಶನ ಹಿಡಿಯೋದು ಮಾಡೋದು ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಅವರು ಒಟ್ಟಾರೆಯಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ಅಸ್ಥಿರಗೊಳಿಸಬೇಕು, ಸುಳ್ಳು ಆರೋಪಗಳನ್ನು. ಸೊ ಈ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅದರಿಂದ ಹೈಕಮಾಂಡ್ನವರಿಗೆ, ಎಐಸಿಸಿ ಅವರಿಗೆ ಇದು ಎಲ್ಲ ಸುಳ್ಳು ಆರೋಪಗಳು ಅಂತಕ್ಕಂಥ ಮನವರಿಕೆ ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಆಯ್ತಾ ಸರ್? ಈಗ ಮನವರಿಕೆ ಆಗಿರೋದ್ರಿಂದಲೇ ಮನವರಿಕೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ವಿ. ಅವ್ರಿಗೂ ಮನವರಿಕೆ ಆಗಿದೆ.
ಸರ್ ಹಾಗಿದ್ರೆ ಈಗ ಸರ್ಕಾರದ ಮುಂದಿನ ನಿರ್ಧಾರಗಳೇನು ಅಂತ? ಯಾಕಂದ್ರೆ ಪ್ರತಿ ಬಾರಿಯೂ ಸಹಿತ ಪಾದಯಾತ್ರೆ ಮಾಡ್ತಾ ಇದೆ, ಅದಕ್ಕೆ counter ಆಗಿ counter ನೀವೇನಾದ್ರೂ ಸರ್ಕಾರದ ಮಾಡ್ತಿದ್ದೀರಾ? ನಿರ್ಧಾರ ಏನು ಅಂತ? ಈಗ ನಾವು ಅಲ್ಲಿ ಹೋಗಿ ತೀರ್ಮಾನ ಮಾಡ್ತೀವಿ. ನಾವು ಇವರು ಡಿ ಕೆ ಶಿವಕುಮಾರ್ ಅವರು ಕೂಡ ಮತ್ತೆ ಇವರು ಹೈಕಮಾಂಡ್ ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ವಾಟ್ ಆಕ್ಷನ್, ಐ ಮೀನ್ ವಾಟ್ ಶುಡ್ ಬಿ ಅವರ್ ರೋಲ್ ವೆನ್ ದೇ ಟೇಕ್ ಔಟ್ ಎ ಪಾದಯಾತ್ರೆ ಫ್ರಮ್ ಬ್ಯಾಂಗ್ಳೂರ್ ಟು ಮೈಸೂರು. ಸರ್ ಈಗ Thank you so much. ಕರ್ನಾಟಕ Sir, I think you said everything. That should be good. We'll continue to ಸರ್, ಈಗ take ಕರ್ನಾಟಕದ questions later. ವಿಚಾರವನ್ನು ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ಬಂದು ಸದನದಲ್ಲೂ ಸಹಿತ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಿದ್ದಾರೆ. ನಿರ್ಮಲಾ ಇವತ್ತು ಸೀತಾರಾಮನ್ ಸ್ವತಃ ನಿರ್ಮಲಾ ಸೀತಾರಾಮನ್ ಅವರು ಸಹಿತ ಏನಂದ್ರೆ ಈ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಏನ್ ಮಾಡೋದು ಅಂದ್ರೆ SC/ST ಹಣವನ್ನು ತೆಗೆದುಕೊಂಡು ಹೋಗಿ ಬೇರೆ ಕಡೆಗೆ ಯೂಸ್ ಮಾಡ್ಕೊಳ್ತಿದ್ದಾರೆ. ಈಗ ನಿರ್ಮಲಾ ಸೀತಾರಾಮನ್ ಸುಚಿಸ್ಮಿತಾ ಅಂತಕ್ಕಂಥವ್ರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ MG ರೋಡ್ ನಲ್ಲಿ ಇರ್ತಕ್ಕಂಥ ಚೀಫ್ ಜನರಲ್ ಮ್ಯಾನೇಜರ್. ಅವ್ರ ರೋಲ್ ಏನು? ಅವರು ಇನ್ವಾಲ್ವ್ ಆಗಿದ್ದಾರೆ. ಅವ್ರ ಮೇಲೆ ಏನ್ ಕ್ರಮ ತಗೊಂಡ್ರಿ ಇವರು? ಅವ್ರ ಮೇಲೆ ಏನ್ರಿ ಕ್ರಮ ತಗೊಂಡಿದ್ದಾರೆ? ಫೈಲ್ಡ್ ಟೋಟಲಿ. ಅವರು ಅಬ್ಸ್ಕೆಂಡ್ ಆಗಿದ್ದಾರೆ. ಇವತ್ತಿನವ್ರಿಗೆ ಏನು ಕ್ರಮ ತಗೊಂಡಿಲ್ಲ. ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ? ತಗೊಂಡಿಲ್ಲ. ಸರ್ಕಾರ Thank you. ಅಸ್ಥಿರಗೊಳಿಸ್ತಾರೆ ಅಂದ್ರೆ ಅದು ಸಾಧ್ಯ ಇದೆಯಾ ಸರ್? ಈ ಸರ್, ಹಂತದಲ್ಲಿ ಸರ್. ನಿಮ್ಮ ಮೇಲೆ ಬಹುಮತ ಅದು ಭ್ರಮೆ. ಅಸ್ಥಿರಗೊಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರ್ ಈಗ